ನೋಡಿ ಅದ್ಗೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋ ವಿಷಯಗಳು ನಡೆಯೋದನ್ನ ನಾವು ನೋಡಿದಾಗ ಅದನ್ನ ನಂಬೋದು. ಆದರೆ ಈ ಥರ ನಡೆದಿದೆ ಅನ್ನೋದನ್ನ ಕೇಳಿದಾಗ ಖಂಡಿತವಾಗ್ಲೂ ನಂಬಕ್ಕಾಗಲ್ಲ. ಯಾಕೆ ಹೇಳಿ, ಅಂಥ ವಿಷಯಗಳು ನಡೆಯೋದೇ ಇಲ್ಲ. ಅಣ್ಣನ ವಿಷಯದಲ್ಲೂ ಹಾಗೆ. ಅಣ್ಣ ಹಾಗೆ ಖಂಡಿತವಾಗ್ಲೂ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ಎಷ್ಟೇ ಆಗಲಿ ನೀನು ಅವ್ರ ತಂಗಿ ಅಲ್ವಾ, ಅದಕ್ಕೆ ನೀನು ಅವ್ರ ಪರ. ನಾನು ಏನು ಹೇಳಿದ್ರು ಲೆಕ್ಕಕ್ಕಿಲ್ಲ ನಿಂಗೆ. ನಿಜ ಹೇಳಬೇಕು ಅಂದರೆ ಬೇರೆ ಯಾರಾದರೂ ಬಂದು ನಿನ್ನ ಗಂಡ ಹೀಗೆ ಮಾಡ್ತಿದ್ದಾರೆ ಅಂದರೆ ನಾನು ಖಂಡಿತ ನಂಬ್ತಾ ಇರಲಿಲ್ಲ. ಆದರೆ ನಾನೇ ಕಣ್ಣೆಲ್ಲ ನೋಡಿದ್ದೀನಿ ಕಣೆ. ನಂಗೆ ಅವ್ರ ಮೇಲೆ ಎಷ್ಟು ನಂಬಿಕೆ ಇತ್ತು. ಈಗ ನನಗೆ ಡೌಟ್ ಬರ್ತಿದೆ ಅಂದರೆ ಅವ್ರು ಏನೆಲ್ಲ ಮಾಡ್ತಿರ್ಬೇಕು ನೀನೇ ಲೆಕ್ಕ ಹಾಕು. ಹಂಗಂತೂ ಅವ್ರು ಮಾಡ್ತಿರೋ ಕೆಲಸ ನೋಡ್ತಿದ್ರೆ ಅವ್ರ ಮೇಲೆ ನಂಬಿಕೆನೇ ಹೊರಟೋಗಿದೆ ಕಣೆ. ಅದ್ಗೆ ಇಷ್ಟೆಲ್ಲ ನಡೆದಿರೋದಕ್ಕೆ ನಿಮ್ಮ ಮನಸ್ಸಲ್ಲಿ ಅನುಮಾನ ಹುಟ್ಟಿರ್ಬೋದು. ಅನುಮಾನ ಅನ್ನೋದೇ ಹಾಗೆ. ಒಂದ್ಸತಿ ಅನುಮಾನ ಶುರುವಾಯಿತು ಅಂತಂದರೆ ಎಲ್ಲ ಹಾಳಾಗುತ್ತೆ. ಮೊದಲು ಇದನ್ನು ತಲೆಯಿಂದ ತೆಗೆದುಹಾಕಿ ಅಣ್ಣನ ಜೊತೆ ಕೂತು ಮಾತಾಡಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಇಷ್ಟು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲೇ ಕೂತಿರಿ, ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಕುಡಿದ್ಮೇಲೆ ತಲೆ ಸರಿ ಹೋಗುತ್ತೆ. ಹಾಯ್ ಲಕ್ಕಿ. ಹಾಯ್ ಸುಹಾಸ್, ಏನಾಯಿತು? ಡಾಕ್ಟರ್ ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಮ್ಮ ಬೆಳಿಗ್ಗೆ ಕಾಫಿ ತಗೊಂಡು ಹೋಗೋ ಹೊತ್ತಿಗೆ ನೋಡಿದ್ರು, ಹೇಗಾಯಿತು ಅಂತ ಗೊತ್ತಿಲ್ಲ. ಡಾಕ್ಟ್ರೇ, ನಮ್ಮೊಂದು ಹೇಗಿದ್ದಾಳೆ ಈಗ? ಅವಳಿಗೆ ಏನಾಗಿದೆ? ನಥಿಂಗ್ ಟು ವರಿ, ಆರಾಮಾಗಿದ್ದಾರೆ. ಅವ್ರಿಗೆ ಸ್ಲೀಪಿಂಗ್ ಡಿಸಾರ್ಡರ್ ಇತ್ತು. ನಾನು ಮೈಲ್ಡ್ ಆಗಿರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಪ್ರಿಸ್ಕ್ರೈಬ್ ಮಾಡಿದ್ದೆ. ಅದನ್ನ ಅವರು ಒಂದು 4 ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಟ್ ಪ್ರಾಬ್ಲಮ್ ಏನೂ ಇಲ್ಲ, ಸ್ವಲ್ಪ ಹೈ ಡೋಸ್ ಆಗಿದೆ ಅಷ್ಟೇ. ಮೇಡಮ್, ಈಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ಪ್ರಾಬ್ಲಮ್ ಅದಲ್ಲ, ಅವ್ರು ಬೇಕು ಅಂತಾನೆ ಹೀಗೆ ಮಾಡ್ಕೊಂಡಿದ್ದಾರೆ. ನನ್ಗನ್ಸೋ ಪ್ರಕಾರ ಅವ್ರು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅನಿಸುತ್ತೆ, ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾರೆ. ಈ ಥರ ಕೇಸಸ್ ಆದಾಗ ಮೊದಲು ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಮಂಗ್ಲಕ್ಕ, ಏನು ಅಪರೂಪಕ್ಕೆ ಮನೆ ಕಡೆ ಬಂದಿದ್ದೀರಾ? ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಕಣೆ, ಎಲ್ಲರೂ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಹೌದು, ಎಲ್ಲಿ ಹೋಗಿದ್ದೆ ನೀನು? ಕಾಣಿಸ್ಲೇ ಇಲ್ಲ. ಇದ್ದಿದ್ರೆ ಕಾಣಿಸ್ತಾ ಇದ್ದೆ, ಇರ್ಲಿಲ್ವಲ್ಲ, ಹೇಗೆ ಕಾಣಿಸೋಕೆ ಸಾಧ್ಯ? ಹೌದಾ, ನಾನೇನೋ ನಾನು ಗೀತಾ ಮಾತಾಡೋದನ್ನ ಇಲ್ಲೇ ಇದ್ಕೊಂಡು ಕೇಳಿಸ್ಕೊತಿದ್ಯಾ ಅಂತ ಅನ್ಕೊಂಡೆ. ಇದ್ದಿದ್ರೆ ಬಂದು ಮಾತಾಡ್ತಿರ್ಲಿಲ್ವಾ? ನಾನು ಇರ್ಲಿಲ್ಲ ಮಂಗ್ಲಕ್ಕ. ಯಾಕೆ? ನೀವು ಗೀತಾ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಆ ವಿಷಯನೆಲ್ಲ ಬೇರೆಯವ್ರಿಗೆ ಹೇಳ್ಬಿಡ್ತೀನಿ ಅಂತ ಭಯನಾ? ಅಯ್ಯೋ, ನನಗೆ ಯಾಕೆ ಭಯ? ನೀನು ಕೇಳಿಸ್ಕೊಂಡು ಬೇರೆಯವ್ರಿಗೆ ಹೇಳೋಂಥ ವಿಷಯ ಏನಿದೆ ಹೇಳು. ಅಲ್ವಾ, ಏನೇ ವಿಷಯ ಇದ್ರೂ ನೀವು ನನ್ನ ಹತ್ರ ಹೇಳ್ತೀರಾ. ಹಾಗಿದ್ಮೇಲೆ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದಕ್ಕೇನಿದೆ? ಹೌದು. ಸೀನಣ್ಣ ಹೇಗಿದ್ದಾರೆ? ಅವ್ರಿಗೇನಾಗಿದೆ? ಚೆನ್ನಾಗೇ ಇದ್ದಾರೆ. ಹೌದಾ, ಚೆನ್ನಾಗಿದ್ದಾರಾ? ಯಾವ ಥರ ಚೆನ್ನಾಗಿದ್ದಾರೆ? ಏನೇ ಇದು, ಏನೇನೋ ಕೇಳ್ತಿದ್ಯಾ? ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿದ್ದಾರೆ ಅಂತಾನೆ ಅರ್ಥ. ಯಾಕೆ ಅಂದ್ರೆ ಈ ಕಾಲದಲ್ಲೂ ಚೆನ್ನಾಗಿದ್ದಾರೆ ಅಂದ್ರೆ 2 ಸಲ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಒಂದ್ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಏನೇ ಆದ್ರೂ ಮನೆ ಯಜಮಾನ ಚೆನ್ನಾಗಿರ್ಬೇಕು ಅಲ್ವಾ? ಹೂ ಕಣೆ. ಅಯ್ಯೋ, ನಮ್ಮನೆಯವ್ರಿಗೆ ಏನಾಗಿದೆ? ಸೂಪರ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಮಂಗ್ಲಕ್ಕ, ಮದ್ವೆ ಆದ್ಮೇಲೆ ಹೆಣ್ಣು ಗೊತ್ತಿಲ್ದೇನೆ ಆಕ್ಟ್ ಮಾಡೋದನ್ನ ಕಲ್ತ್ಬಿಡ್ತಾರೆ ಅಲ್ವಾ? ಆಕ್ಟಿಂಗಾ? ಯಾವ ಥರ? ಗಂಡ ಸರಿಯಾಗಿ ಸಂಪಾದನೆ ಮಾಡ್ತಿಲ್ಲ ಅಂತ ಯಾರ ಹತ್ರನಾದ್ರೂ ಹೇಳ್ಕೊಳಕ್ಕಾಗತ್ತಾ? ಚೆನ್ನಾಗೇ ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳ್ಕೋತೀವಪ್ಪ. ಗಂಡನಿಗೆ ಪದೇ ಪದೇ ಒಂದೇ ನಂಬರಿಂದ ಕಾಲ್ ಬರ್ತಾ ಇದ್ರು,
ಒನ್ ಅವರ್ ವೇಟಿಂಗ್ ಬರ್ತಿದ್ರು. ಪಾಪ ಯಾವುದೋ ಕೆಲ್ಸದ ವಿಷಯ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಈ ಥರ ಎಲ್ಲ ಗಂಡ ಮಾಡಿದ್ರು ಯಾರ ಮುಂದೆನೂ ಬಿಟ್ಕೊಡ್ದೆ ನಮ್ಮ ಸಂಸಾರನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇದು ಆ್ಯಕ್ಟಿಂಗ್ ಅಲ್ವಾ? ಇರ್ಬೋದು. ನೀವ್ಯಾಕೆ ನನ್ನ ಮುಂದೆ ಆ್ಯಕ್ಟ್ ಮಾಡ್ತಿದ್ದೀರಾ ಮಂಗ್ಲಕ್ಕ? ನಾನು ಯಾಕೆ ಆ್ಯಕ್ಟ್ ಮಾಡಲಿ? ಅಲ್ಲ, ನಿಮ್ಮಿಬ್ರ ಮಧ್ಯೆ ಏನು ಪ್ರಾಬ್ಲಮ್ಮೇ ಇಲ್ವಾ? ಗಂಡ ಹೆಂಡತಿ ಚೆನ್ನಾಗಿದ್ದೀರಾ? ಹೌದು, ನಮ್ಮಿಬ್ಬರಿಗೆ ಏನಾಗಿದೆ? ಚೆನ್ನಾಗಿದ್ದೀವಪ್ಪ ನಾವು. ಬೆಳಿಗ್ಗೆ ಎದ್ದವರು ಅಂಗಡಿಗೆ ಹೋಗ್ತಾರೆ, ನಾನು ಮನೆ ಕೆಲಸ ನೋಡ್ಕೋತೀನಿ. ನಿನಗೆ ಗೊತ್ತಲ್ವೇ ನಮ್ಮ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಬೆಳಿಗ್ಗೆ ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅಡುಗೆ ಮನೇಲಿ ಕಾಫಿ ತಿಂಡಿ ಅಡುಗೆ ಎಲ್ಲ ನಾನೇ ಮಾಡಬೇಕು. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ. ಇಷ್ಟೆಲ್ಲ ಕೆಲಸ ಇರಬೇಕಾದ್ರೆ ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಏನೇ ಬರುತ್ತೆ? ಇದನ್ನೇ ಹೇಳಿದ್ದು ಆ್ಯಕ್ಟಿಂಗ್ ಅಂತ. ನೀವು ಗೀತನ ಹತ್ರ ಸೀನಣ್ಣನ ಬಗ್ಗೆ ದೂರ ಹೇಳ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ. ಹಾಗಂತ ನಾನೇನು ಕತ್ ಕೇಳಿಸ್ಕೊಳ್ಳಿಲ್ಲ ಮಂಗ್ಲಕ್ಕ. ಬರ್ತಾ ಇದ್ನಲ್ಲ, ಕೇಳಿಸ್ತು ಅಷ್ಟೆ. ಪಾಪ ನೀವು ಬೇಜಾರು ಮಾಡ್ಕೊಂಡು ಗೀತನ ಹತ್ರ ಮಾತಾಡ್ತಿದ್ರಲ್ವಾ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದೆ. ನನಗೂ ತುಂಬ ಬೇಜಾರಾಯಿತು ಮಂಗ್ಲಕ್ಕ ನಿಮ್ಮ ಮಾತು ಕೇಳಿ. ಮಂಗ್ಲಕ್ಕ, ಯಾಕೆ ಬೇಜಾರು ಮಾಡ್ಕೋತೀರಾ? ಪ್ಲೀಸ್ ಸುಮ್ಮನೆ ಇರಿ. ಯಾರಿಗೂ ಬರ್ದೇ ಇರೋ ಪ್ರಾಬ್ಲಮ್ ನಿಮಗೆ ಬಂದಿಲ್ಲ. ನಿಜ ಹೇಳಬೇಕು ಅಂದರೆ ಎಲ್ಲರ ಮನೇಲೂ ಈ ರೀತಿ ಪ್ರಾಬ್ಲಮ್ ಇದ್ದಿದ್ದೆ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರಪಂಚದಲ್ಲಿ ಈ ಥರದ್ದು ಏನೇನೋ ನಡೀತಾ ಇರುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಪ್ರಪಂಚದಲ್ಲಿ ಏನೇನೋ ನಡೀತಾ ಇರುತ್ತೆ, ಅದರಲ್ಲಿ ಇದು ಒಂದು ಅಂದ್ಕೊಳ್ಳಿ. ಏನೇ ಮಾಡಲಿ ಪಿಂಕಿ, ಇತ್ತೀಚೆಗೆ ಇವ್ರು ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಗಂಡಾಗ್ಲಿ ಹೆಣ್ಣಾಗ್ಲಿ ಬೇಕು ಅಂತ ಈ ತಪ್ಪುಗಳನ್ನ ಮಾಡಲ್ಲ. ಪರಿಸ್ಥಿತಿ ಅವ್ರ ಕೈಯಲ್ಲಿ ತಪ್ಪನ್ನ ಮಾಡಿಸುತ್ತೆ. ನಾನು ಸೀನಣ್ಣ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಆದರೆ ಅವ್ರು ಮಾಡೋ ಸಹವಾಸ ಎಂಥದ್ದಿರುತ್ತೋ ಏನೋ. ನನ್ನ ಫ್ರೆಂಡ್ ಒಬ್ಳನ್ನ ಚನ್ನಪಟ್ಟಣಂಗೆ ಮದುವೆ ಮಾಡಿಕೊಟ್ರು. ಗೊಂಬೆಗಳನ್ನ ಮಾರೋ ಊರು ಗೊಂಬೆ ಥರ ನೋಡ್ಕೋತಾರೆ ಅಂತ. ಗಂಡಿನ ಮನೆಯವ್ರಿಗೆ 5 ಅಲ್ಲ 10 ಅಲ್ಲ 100 ಎಕರೆ ತೋಟ ಇದೆ. ಗದ್ದೆ, ತೋಟ, ರೈಸ್ ಮಿಲ್ ಎಲ್ಲ ಇದೆ ಮಂಗ್ಲಕ್ಕ. ನೋಡಿ, ಅಂಥ ಮನೆಗೆ ಹೆಣ್ಣು ಕೊಟ್ಟಿದ್ದಾರೆ. ಅವಳು ಎಷ್ಟು ಸುಖವಾಗಿರ್ಬೋದು ಹೇಳಿ. ಹುಡುಗನ ಮೊದಲು ಚೆನ್ನಾಗೇ ಇದ್ದಂತೆ. ಬರ್ತಾ ಬರ್ತಾ ಒಂದೊಂದು ವಾರ ಮನೆಗೆ ಬರ್ತಿರ್ಲಿಲ್ವಂತೆ. ಯಾಕೆ ಅಂತ ಕೇಳಿದ್ರೆ ರೈಸ್ ಮಿಲ್ಲಲ್ಲಿ ತುಂಬ ಕೆಲಸ ಅಂತ ಹೇಳ್ತಿದ್ನಂತೆ. ಆಮೇಲೆ ಅನುಮಾನ ಬಂದು ಎಲ್ರೂ ವಿಚಾರಿಸಿದ್ರೆ ಆಗ ಗೊತ್ತಾಯ್ತಂತೆ ಬೇರೆ ಊರಲ್ಲಿ ಇನ್ನೊಂದು ಸಂಸಾರನೇ ಇಟ್ಟಿದ್ನಂತೆ. ನೋಡಿ, ಆ ಹುಡುಗ ಚೆನ್ನಾಗೇ ಇದ್ದ, ಆದರೆ ಆ ಹುಡುಗಿ ಅವನ ಹತ್ರ ಆಸ್ತಿ ದುಡ್ಡೆಲ್ಲ ಇದೆ ಅಂತ ಅವನ ತಲೆ ಕೆಡಿಸಿ ಅವ್ರ ಸಂಸಾರನೇ ಹಾಳು ಮಾಡಿಬಿಟ್ಲು. ಅವಳಿಗೆ ಸ್ವಂತ ಮನೆ ಮಾಡಿಸ್ಕೊಟ್ಟಿದ್ದಾನೆ, ಒಡವೆಗಳನ್ನೆಲ್ಲ ಮಾಡಿಸ್ಕೊಟ್ಟಿದ್ದಾನೆ, ಗೊತ್ತಾ ಮಂಗ್ಲಕ್ಕ? ನೋಡಿ, ಗಂಡಸರು ಎಷ್ಟೇ ಒಳ್ಳೆಯವರಾಗಿದ್ರು ಕೆಲವು ಹೆಂಗಸರು ಅವ್ರನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಆದರೆ ನಾವು ಗಂಡನ್ನ ನೋಡ್ಕೋಬೇಕು, ಮನೆಯವ್ರನ್ನೆಲ್ಲ ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಕೆಲಸದವ್ರ ಥರ ಬಿದ್ದಿರಬೇಕು. ಆದರೆ ಇವರು ಇಂಪೋರ್ಟೆಡ್ ಸೆಂಟ್ ಹಾಕಿರೋ ಹುಡುಗಿ ಹಿಂದೆ ವಾಸನೆ ಹಿಡ್ಕೊಂಡು ಹೋಗ್ತಾರೆ. ನೀವು ಬೇರೆ ಒಂದು ರೌಂಡ್ ದಪ್ಪ ಆಗಿದ್ದೀರಾ, ಡಾರ್ಕ್ ಸರ್ಕಲ್ ಬೇರೆ ಬಂದಿದೆ. ಸೀನಣ್ಣ ಯಾವ ಹುಡುಗಿ ಹಿಂದೆ ಬಿದ್ದಿದ್ದಾರೋ ಏನೋ. ಯೋಚನೆ ಮಾಡಿ, ನಮಗೆ ಬೇರೆ ಏಜ್ ಆಗ್ತಾ ಬಂತು. ಅವರ ಹಾಗಲ್ವೇನೋ, ಆದರೂ ಹುಷಾರಾಗಿರ್ಬೇಕಲ್ವಾ. ಸೀನಣ್ಣ ಹಾಗಲ್ಲ ಅನ್ಸುತ್ತೆ ಬಿಡಿ. ಒಂದು ಫೋನ್ ಕಾಲ್ಗೋಸ್ಕರ ಯಾಕೆ ನಾವು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು? ಈ ಥರ ವಿಷಯಗಳನ್ನ ಯೋಚನೆ ಮಾಡಿದಷ್ಟು ನಮ್ಮ ತಲೆನೇ ಕೆಡೋದು. ಯೋಚನೆ ಮಾಡಬೇಡಿ ಮಂಗ್ಲಕ್ಕ. ಆಮೇಲೆ
ಮಂಗ್ಲಕ್ಕ, ಪ್ರಣತಿ ಹೇಗಿದ್ದಾಳೆ? ಚೆನ್ನಾಗೇ ಇರ್ತಾಳೆ ಬಿಡಿ, ನೀವು ಚೆನ್ನಾಗಿ ನೋಡ್ಕೋತೀರಲ್ಲ. ತಗೊಳ್ಳಿ ಕಾಫಿ ಕುಡೀರಿ. ನಿಂಗೆ ಕಾಫಿ ಬೇಕೇನೆ? ಬೇಡ ಬೇಡ, ಅವ್ರು ಕುಡೀಲಿ. ಕುಡೀರಿ. ಪೊಲೀಸ್ ಕಂಪ್ಲೇಂಟಾ? ಹೌದು, ಅವ್ರು ಯಾವ ವಿಷಯಕ್ಕೆ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ಬೇಕಲ್ವಾ? ಅವ್ರಿಗೆ ಶೂಟಿಂಗ್ ಲೊಕೇಶನಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಥವಾ ಹ್ಯಾರಾಸ್ಮೆಂಟ್ ಆಯ್ತಾ? ಅದನ್ನೆಲ್ಲ ನೀವು ವಿಚಾರಿಸ್ಬೇಕಲ್ವಾ? ಮ್ಯಾಮ್ ಆ್ಯಕ್ಚುಲಿ ಇದಕ್ಕೆ ರೀಸನ್ ಬೇರೆನೇ ಇದೆ. ರೀಸೆಂಟಾಗಿ 2 ಡೇಸಿಂದ ಅವಳ ಬಗ್ಗೆ ಏನೇನು ರೂಮರ್ಸ್ಗಳನ್ನ ಕ್ರಿಯೇಟ್ ಮಾಡಿ ಟಿವಿನಲ್ಲೆಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ, ಡಿಸ್ಟರ್ಬ್ ಕೂಡ ಆಗಿದ್ದಾಳೆ. ಪೊಲೀಸ್ ಕೇಸು ಅದು ಇದು ಅಂತ ಹೋದರೆ ಮತ್ತೆ ಇನ್ನಷ್ಟು ಡಿಸ್ಟರ್ಬ್ ಆಗ್ತಾಳೆ, ಹಾಗೆ ಟೆನ್ಷನ್ ಕೂಡ ಮಾಡ್ಕೋತಾಳೆ. ಅದಕ್ಕೆ ಬೇಡ ಅಂತ. ಓಕೆ, ಯೋ ವಿಶ್. ಆದರೆ ಮುಂದೆ ಹೀಗಾಗದೇ ಇರೋ ಥರ ನೀವು ನೋಡ್ಕೊಳ್ಬೇಕು. ಮೇಡಮ್, ಇನ್ನೊಂದು ಹೆಲ್ಪು. ಹೇಳಿ. ನಮ್ಮ ಆಲ್ರೆಡಿ ಮೀಡಿಯಾದವ್ರು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಬಂದಿರೋದನ್ನ ನೋಡಿ ಈಗ 100 ಹೆಡ್ಲೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಇಲ್ಲಿ ನಡೆದಿರೋದು ಹೊರಗಡೆ ಗೊತ್ತಾಗೋದು ಬೇಡ ಪ್ಲೀಸ್. ಈಗ 2 ಡೇಸಿಂದ ಆಗಿರೋ ರೂಮರ್ಸ್ಗಳೇ ಸಾಕು. ಸೊ ಇನ್ನೇನು ಆಗೋದು ಬೇಡ ಅಂತ ಹೇಳಿ. ಸೊ ಹಾಗಾಗಿ ನೀವು ಇಲ್ಲಿ ನಡೆದಿರೋದನ್ನ ಬಿಟ್ಟು ಬೇರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ಬೋದಾ ಅಂತ. ಓಕೆ, ಐ ವಿಲ್ ಮ್ಯಾನೇಜ್. ಅಮ್ಮ, ನಿಮ್ಮನ್ನು ಕೂಡ ಅವ್ರ ಜೊತೆ ನಡೆ ಹೋಗು. ಸುಹಾಸ್, ನಾನು ಒಂದ್ಸಲ ಸೊನಾಲಿಯರ ನೋಡ್ಕೊಂಡ್ಬರ್ತೀನಿ. ಯಾ ಶೋರ್. ಏನ್ ಸಮಾಚಾರ ಪ್ರಣತಿ? ಏನ್ ಸಮಾಚಾರ ಇಲ್ಲ ಅದಕ್ಕೆ, ನೀವೇ ಹೇಳ್ಬೇಕು. ನಾನೇನ್ ಹೇಳೋದು? ಸಮಾಚಾರನೆಲ್ಲ ನಿಮ್ಮನೇಲಿ ಇಟ್ಕೊಂಡಿದ್ಯಾ? ನೀನ್ ಹೇಳೋ. ನಮ್ಮನೆಲ್ಲ ಅಂತ ಸಮಾಚಾರ ಏನಿಲ್ಲ. ನೀವೇ ಏನಾದ್ರು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ಬೇಕು. ತುಂಬಾ ದಿನ ಆಯ್ತಲ್ಲ ಗಾಸಿಪ್ ಮಾಡಿ. ಕಾಸಿಪ್ ಎಲ್ಲ ಬಿಡು, ಮನೇಲಿ ಏನ್ ನಡೀತಿದೆ? ಮನೇಲಿ ಏನ್ ನಡೀತಿದೆ? ಮಾಮೂಲು. ಬೆಳಗ್ಗೆ ಸೀನಾಭಾವ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ಮಂಗಳಕ್ಕ ತಿಂಡಿ ಎಲ್ಲ ರೆಡಿ ಮಾಡಿರ್ತಾರೆ. ಇನ್ನು ಅವ್ರು ಮತ್ತೆ ರಾತ್ರಿ ಬರೋಷ್ಟರಲ್ಲಿ ಅವರೇ ಕೆಲಸ ಎಲ್ಲ ಫಿನಿಶ್ ಮಾಡ್ಬಿಟ್ಟಿರ್ತಾರೆ. ಇನ್ನೆಂತ ಮಾಡೋದು? ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡೋದು ಅಷ್ಟೇ. ಹಾಗಿದ್ರೆ ಮಂಗಳತ್ಗೆ ನನ್ನ ಹತ್ರ ಎಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರ? ಏನ್ ಸೃಷ್ಟಿ ಮಾಡ್ಕೊಂಡು ಹೇಳಿದ್ದಾರೆ? ಅತ್ಗೆ ಮನೆಗ್ ಬಂದಿದ್ರು ಕಣೆ. ಸೀನಣ್ಣನ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಹೇಳ್ತಿದ್ರು. ನೀನ್ ನೋಡಿದ್ರೆ ಮನೇಲಿ ಏನು ನಡೆದೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ಓ ಅದಾ, ಬಿಡಿಯತ್ಗೆ ಮನೆ ಅಂದಮೇಲೆ ಸಣ್ಣ ಪುಟ್ಟ ವಿಷಯಗಳು ತುಂಬಾ ಬರುತ್ತೆ. ಅಲ್ಲ, ನೀವೇ ಹೇಳಿ, ಯಾವ್ದಾದ್ರು ಗಂಡ ಹೆಂಡತಿ ಪ್ರಾಬ್ಲಮ್ ಇಲ್ದಿರಂಗ್ ನೋಡಿದ್ದೀರಾ? ಒಬ್ರು ಮೇಲೆ ಒಬ್ರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ, ಆಮೇಲೆ ಆರಾಮಾಗೇ ಇರ್ತಾರೆ. ನಮ್ಮನೇಲೂ ಅದೇ ತರ, ಒಂದು ಪುಟ್ಟ ಸಮಸ್ಯೆ ಅಷ್ಟೇ. ಆದ್ರೆ ನೀನ್ ಹೇಳೋ ತರ ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ರೆ ನಾನು ತಲೆ ಕೆಡಿಸ್ಕೋತಿರ್ಲಿಲ್ಲ. ಅದ್ಗೆ ಯಾಕೋ ಸ್ವಲ್ಪ ಬೇರೆ ಥರನೇ ಮಾತಾಡಿದ್ರು. ಅಯ್ಯೋ, ಅವ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಅವ್ರು ಹೇಳೋದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಂಡ್ರೆ ಅಷ್ಟೇ. ಇಲ್ಲ ಕಣೆ, ಅದ್ಗೆ ಬೇರೆ ಏನಾದರೂ ಹೇಳಿದ್ರೆ ನಾನು ನಿಜವಾಗ್ಲೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಅದ್ಗೆಗೆ ತುಂಬ ಆಸೆಗಳಿದೆ. ಈ ಚೀಟಿ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಬೇಕು, ಒಳ್ಳೊಳ್ಳೆ ಒಡವೆಗಳು ಮಾಡಿಕೊಂಡು ಹಾಕ್ಕೋಬೇಕು, ಜಮ್ ಅಂತ ಮೆರಿಬೇಕು. ಇದೆಲ್ಲ ಆಗಿದ್ದಿದ್ರೆ ನಾನು ನಿಜವಾಗ್ಲೂ ಏನೂ ಅನ್ಕೋತಿರ್ಲಿಲ್ಲ. ಆದರೆ ಸೀನಣ್ಣ ಹಾದಿ ತಪ್ಪಿರೋದ್ರ ಬಗ್ಗೆ ಮಾತಾಡಿದ್ರು. ನಂಗೆ ಇದು ಕೇಳಿ ಯಾಕೋ ನಂಬಕ್ಕಾಗಲಿಲ್ಲ, ಈಗಲೂ ನಂಬಕ್ಕಾಗ್ತಿಲ್ಲ. ಮಂಗ್ಲಿ, ಏ ಮಂಗ್ಲಿ, ಮಂಗ್ಲಾ, ಏ ಮಂಗ್ಲಾ, ಏಯ್ ಜಲ್ಜಕ್ಕ, ಯಾವಾಗ ಬಂದ್ರಿ? ಆಗ್ಲಿ ಬಂದೆ ಕಣೆ. 5-6 ಸಲ ಕೂಗ್ದೆ ನಿನ್ನ. ನೀನೆಲ್ಲ ಕಳೆದು ಹೋಗಿದ್ಯಾ? ಆವತ್ತಿಂದ ನೀನು ನೋಡ್ತಾ ಇದ್ದೀನಿ. ನೀನೇನಾದ್ರೂ ಸಮಸ್ಯೆ ಬಂದಾಗಷ್ಟೇ ಈ ಥರ ಕೂತಿರ್ತೀಯ. ಏನಾಯ್ತೆ? ಏನು ಸಮಸ್ಯೆ?
ಏನಿಲ್ಲ, ಮನೆ ಸಂಸಾರ ಅಂದಮೇಲೆ ಏನೋ ಒಂದು ಇರುತ್ತಲ್ಲ ಅಷ್ಟೇ. ಸಂಸಾರದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಅದನ್ನ ಹೆಣ್ಮಕ್ಳು ತೋರಿಸ್ಕೊಳ್ಳೋದಿಲ್ಲ. ನೀ ನನಗೆ ಹೇಳ್ದೇ ಇದ್ರು ನಿನ್ ಮುಖ ನೋಡಿದ ಕೂಡಲೇ ನನಗೆ ಅರ್ಥ ಆಯ್ತು ಕಣೆ ಮಂಗ್ಲಿ. ಒಂದು ಹೆಣ್ಣಾಗಿ ನನಗಷ್ಟು ಅರ್ಥ ಆಗೋದಿಲ್ವಾ? ನೀನ್ ಮಾಡ್ತಾ ಇರೋದು ಸರಿನೇ. ಸಂಸಾರದಲ್ಲಿ ಏನೇ ಸಮಸ್ಯೆ ಇದ್ರೂ ಗುಟ್ಟು ಬಿಟ್ಕೊಡದೆ ಸಂಸಾರ ನಡೆಸೋದೆ ಹೆಣ್ಮಕ್ಳಿಗೆ ಇರಬೇಕಾಗಿರೋ ಗುಣ. ಸುಮ್ಮನೆ ಇರಬೇಕು ಅದಕ್ಕೆ. ಯಾಕೆ ಗೊತ್ತಾ, ಅವ್ರ ಕೋಪದಲ್ಲಿ ಆ ಸಿಚುವೇಶನ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಆಮೇಲೆ ಸೈಲೆಂಟ್ ಆದಾಗ ಅವರೇ ಸುಧಾರಿಸ್ಕೋತಾರೆ. ಸುಮ್ಮನೆ ಅವ್ರಿಬ್ರು ಮಧ್ಯೆ ನಾವು ಹೋಗದೆ ಇರೋದೇ ಒಳ್ಳೇದು ಅನ್ಕೋತೀನಿ. ನೀನು ಹೇಳ್ತಿರೋದು ನಿಜಾನೇ ಪ್ರಣತಿ. ಗಂಡ ಹೆಂಡತಿನ ಮಧ್ಯೆ ಈ ಥರ ಜಗಳಗಳು ಕಾಮನ್ನು. ಎಲ್ಲ ನಮ್ಮ ಕಿವಿಗೆ ಬಿದ್ದಾಗ ಅವ್ರವರೇ ಸರಿ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನಾಗ್ಬಿಡ್ಬೇಕು, ಇಗ್ನೋರ್ ಮಾಡಬೇಕು. ಅಣ್ಣ ಅತ್ತಿಗೆನೂ ಹಾಗೆ ಅಲ್ವಾ, ಎಷ್ಟೆಲ್ಲ ಜಗಳ ಮಾಡ್ತಾರೆ, ಆಮೇಲೆ ಟಕ್ಕಂತ ಅವರೇ ಒಂದಾಗಿ ಹೋಗ್ತಾರೆ. ಆದರೆ ಇವಾಗ ಪ್ರಶ್ನೆ ಜಗಳದ್ದಲ್ಲ ಕಣೆ, ಅತ್ತಿಗೆಗೆ ಅಣ್ಣನ ಕ್ಯಾರೆಕ್ಟರ್ ಮೇಲೆ ಡೌಟ್ ಬಂದಿದೆ. ಈ ಅನುಮಾನದ ಪಿಶಾಚಿ ಒಂದ್ಸತಿ ಹಿಡ್ಕೊಂಡ್ರೆ ಬಿಡಲ್ಲ ಅಂತೆ. ಇವಾಗ ನನಗೂ ಅನುಮಾನ ಶುರು ಆಗಿದೆ ಕಣೆ, ಅತ್ತಿಗೆ ಹೇಳ್ತಿರೋದೆಲ್ಲ ನಿಜಾನ ಸುಳ್ಳ ಅಂತ. ಇಲ್ಲಿ ಭಾವ ತಪ್ಪು ಮಾಡ್ತಿದ್ದಾರೆ ಅಂತಾನೂ ಹೇಳಕ್ಕಾಗಲ್ಲ, ಅಕ್ಕ ಎಲ್ಲ ಸತ್ಯ ಹೇಳ್ತಿದ್ದಾರೆ ಅಂತಾನೂ ಹೇಳಕ್ಕಾಗಲ್ಲ. ಹಂಗಾಗಿದೆ ನೋಡಿ. ಅಲ್ಲ, ಸೀನಾ ಭಾವ ಯಾವತ್ತೂ ಲೇಟಾಗೆ ಬರ್ತಿರ್ಲಿಲ್ಲ ಮನೆಗೆ. ಆದ್ರೆ ಇತ್ತೀಚೆಗೆ ಯಾಕೋ ಮಧ್ಯರಾತ್ರಿಗೆಲ್ಲ ಬರಕ್ ಶುರು ಮಾಡಿದ್ದಾರೆ. ಅಕ್ಕ ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಸೀನಾ ಭಾವನು ಏನಕ್ಕೆ ಲೇಟಾಗಿ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳ್ಬೇಕು ಅಲ್ವಾ? ಆದ್ರೆ ಅದ್ ನಡೀತಿಲ್ಲ. ಒಂದಕ್ಕೊಂದು ಮಾತು ಬೆಳೆದು ದೊಡ್ಡ ಜಗಳನೇ ಆಗ್ತಿದೆ. ಅದು ಸಾಲದು ಅಂತ ಭಾವಂಗೆ ಮಧ್ಯರಾತ್ರಿ ಎಲ್ಲ ಫೋನ್ ಕಾಲ್ಸ್ ಬರ್ತಿದೆ. ಅಕ್ಕನ ಮುಂದೆ ಯಾಕೋ ಅವಾಯ್ಡ್ ಮಾಡ್ತಿದ್ದಾರೆ. ಅವ್ರಿಗೆ ಡೌಟು, ನನ್ನ ಮುಂದೆ ಅವಾಯ್ಡ್ ಮಾಡಿ ಮಾತಾಡೋದು ಏನಿದೆ ಅಂತದ್ದು ಅಂತ. ಅದೇನೋ ಸರಿನೇ ಕಣೆ, ಆದ್ರೆ ಮಂಗಳತ್ತಿಗೆ ಒಂಚೂರು ಒತ್ತಾಯ ಮಾಡ್ಬಿಟ್ಟು ಅಣ್ಣನ್ ಕೇಳಿದ್ರೆ ಅಣ್ಣ ಎಲ್ಲ ಬಾಯ್ ಬಿಡ್ತಾನೆ ಅಂತ ನನ್ಗನ್ಸುತ್ತೆ. ಆದ್ರೆ ಅತ್ತಿಗೆ ಹೇಳ್ತಿರೋದು ನೋಡಿದ್ರೆ ನನ್ಗಾಗ ಅನ್ನಿಸ್ತಿಲ್ಲ. ಸೀನಣ್ಣ ಏನು ಬಾಯ ಬಿಡ್ತಿಲ್ವಂತೆ, ಏನು ಮಾತಾಡ್ತಿಲ್ವಂತೆ, ಜೊತೆಗೆ ಫೋನ್ಗೆ ಲಾಕ್ ಪ್ಯಾಟರ್ನ್ ಎಲ್ಲ ಹಾಕಿಟ್ಟಿದ್ದಾನಂತೆ. ಇದೆಲ್ಲ ನಿಜಾನೇನೆ? ನಿಜಾನೇ. ಫೋನಿಗೆ ಪ್ಯಾಟರ್ನ್ ಇಡ್ತಿದ್ದಾರೆ, ಏನು ಹೇಳ್ದೆ ನಿಜಾನ ಮುಚ್ಚಿಡ್ತಿದ್ದಾರೆ. ಅಕ್ಕಂಗೆ ಅದಕ್ಕೆ ಡೌಟ್ ಬರ್ತಿರೋದು. ನಾನು ಅವ್ರು ಎಷ್ಟೊಂದು ಜಗಳಗಳನ್ನ ಸುಧಾರಿಸಿದ್ದೀನಿ, ಆದರೆ ಇತ್ತೀಚೆಗೆ ಯಾಕೋ ತುಂಬ ಅತಿ ಆಗ್ತಿದೆ ಅದಕ್ಕೆ. ಮಂಗ್ಲಿ, ನೀನು ಹೇಳ್ದಾಗೆ ಸಂಸಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಅದು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಸಮಸ್ಯೆ ದೊಡ್ಡದಾದರೆ ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಗಂಡ ಹೆಂಡತಿ ಇಬ್ಬರೂ ಸೇರಿ ಸಂಸಾರದ ಬಂಡಿನ ಸರಿಯಾಗಿ ಮುಂದೆ ಎಳಿಬೇಕು ಕಣೆ. ಆದರೆ ನೀನೊಂದು ಕಡೆ ಅವನೊಂದು ಕಡೆ ಎಳಿತಾ ಇದ್ರೆ ಸರಿಯಾಗಿ ಮುಂದೆ ಹೋಗಲ್ಲ. ಆ ಥರದ್ದೇನು ಇಲ್ವಲ್ಲ, ನಾವಿಬ್ರು ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಜಲ್ಜಕ್ಕ. ಅದಕ್ಕೆ ಅಲ್ವಾ ಇಷ್ಟು ವರ್ಷದಿಂದ ನಾವಿಬ್ರು ಇಷ್ಟು ಚೆನ್ನಾಗಿ ಒಟ್ಟಿಗೆ ಇರೋದು. ನೀನು ಬಿಡಮ್ಮ, ಏನೇ ಆಗಲಿ ಗಂಡನ ಬಿಟ್ಕೊಡೋದಿಲ್ಲ. ಪಿಂಕಿ ಫೋನ್ ಮಾಡಿ ನನಗೆಲ್ಲ ವಿಷಯ ಹೇಳಿದ್ಲು. ಎಷ್ಟು ನೊಂದ್ಕೊಂಡ್ಲು ಗೊತ್ತಾ? ವಿಷಯ ಕೇಳಿ ನನಗೂ ತುಂಬ ಬೇಜಾರಾಯಿತು ಕಣೆ. ಹೊರಗಿನವಳಾಗಿ ನನಗೆ ಇಷ್ಟೊಂದು ಬೇಜಾರಾಗ್ತಿದೆ, ಸಹಿಸ್ಕೊಳಕ್ಕಾಗ್ತಿಲ್ಲ. ಇಂಥ ವಿಷಯನ ನೀನು ಹೇಗೆ ಅರ್ಗಿಸ್ಕೋತೀಯೋ ಏನೋ. ಅದಕ್ಕೆ ನಿನಗೆ ಸಮಾಧಾನ ಮಾಡಿ ಎಚ್ಚರಿಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಎಚ್ಚರಿಕೆನಾ? ಏನದು? ಹೌದು ಕಣೆ, ಎಚ್ಚರಿಕೆಯಿಂದ ಇದ್ರೇನೆ ಜೀವನದಲ್ಲಿ ಬೀಳೋದು ತಪ್ಪೋದು. ಎಚ್ಚರಿಕೆಯಿಂದ ನಡೆದ್ರೇನೆ ಕಣೆ ಜೀವನದಲ್ಲಿ ಬೀಳೋದು ತಪ್ಪೋದು. ಸರಿಯಾಗಿ ನೋಡ್ಕೊಂಡು ನಡಿಬೇಕು. ಅಳಿದು ತೂಗಿ ಹೆಜ್ಜೆ ಹಾಕೋರೆ ಈ ಜಗತ್ತಿನಲ್ಲಿ ಯಾವತ್ತೂ ಗೆಲ್ಲೋದು. ಮಂಗ್ಲಿ, ನಾನು ಇಷ್ಟಪಡೋ ಹುಡುಗಿ ನೀನು. ನೀನು ಜೀವನದಲ್ಲಿ ಮುಗುರಿಸಿದ್ರೆ ನನಗೆ ಬೇಸರ ಆಗಲ್ವೇನೆ? ಅದೆಲ್ಲ ಸರಿ ಜಲ್ಜಕ್ಕ, ಆದರೆ ವಿಷಯ ಏನು? 1:12 ಆದರೂ ಸೀನಾ ಮನೆಗೆ ಬಂದಿರಲ್ಲ. ನನಗೆ ಹೇಗೆ ಗೊತ್ತಾಯ್ತು ಅಂತೀಯಾ? ಗಾಡಿ ಇರಲ್ವಲ್ಲ ಸೀನಂದು ಮನೆ ಮುಂದೆ. ನೀನು ಲೈಟ್ ಹಾಕೊಂಡು ಕಾಯ್ತಾ ಇರ್ತೀಯ. ಯಾಕೆ ಈ ಪಾಡು ನಿಂಗೆ ಮಂಗ್ಲಿ? ಪಾಡೇನು ಬಂತು ಹೇಳಿ? ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಅಂತ ಹೋಗಿರ್ತಾರೆ, ರಾತ್ರಿ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೇಟ್ ಆಯಿತು ಅಂತ ಪಾಡು ಗಿಡು ಅಂತ ಅನ್ನಕ್ಕಾಗತ್ತಾ? ಇದು ಹೆಣ್ಣಿನ ಕರ್ತವ್ಯ ಅಲ್ವಾ ಕಾಯೋದು.
ಸಂಸಾರದಲ್ಲಿ ಈ ರೀತಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಒಂದ್ಸತಿ ಗಂಡಂಗೆ ಹೆಂಡತಿ ಮೇಲೆ ಅಥವಾ ಹೆಂಡತಿ ಗಂಡನ ಮೇಲೆ ಅನುಮಾನ ಅನ್ನೋದು ಹುಟ್ಬಿಟ್ರೆ ಇದನ್ನು ಬಗೆಹರಿಸೋದು ತುಂಬ ಕಷ್ಟ. ಯಾರಾದರೂ ಮಧ್ಯೆ ಬಂದು ಇದನ್ನು ಸರಿ ಮಾಡಬೇಕು. ಆ ಕೆಲಸನ ಮಾಡಬೇಕಾಗಿರೋದು ನಾವು. ಹೇಗಾದರೂ ಮಾಡಿ ಇದನ್ನು ಸರಿ ಮಾಡಬೇಕು ಕಣೆ.